ಇದ್ದಕ್ಕಿದ್ದಂಗೆ ಪ್ಲಾನ್ ಮಾಡೋದಕ್ಕೆ ಬದಲು ಅದನ್ನ ಮುಂಚೆನೆ ಹೇಳ್ಬೇಕು ತಾನೆ ನಮ್ಗೆ. ಎಷ್ಟು ಅರ್ಜೆಂಟ್ ಮಾಡಲ್ಲ, ಬೇಗ ಹೇಳಿದ್ರೆ 2 ಅವರ್ ಆಗೈತೆ, ಇನ್ನು ಮುಂಚೆ ಹೇಳಿದ್ರೆ 1 ದಿನ ಆಗ್ತಾ ಇತ್ತು. ಅದಕ್ಕೆ ಏನ್ ರೆಡಿ ಆಗೋದ್ ಬೇಡ, ಇಷ್ಟು ಹೆಂಗಿದ್ರೆ ಹಂಗ್ ಬಂದ್ಬಿಡೋದೆ, ಅಷ್ಟೇ ಸಾಕು. ಒಳ್ಳೆ ಮುಕ್ಕಿ ನೀನು, ಒಳ್ಳೆ ಮುದುಕಿ ಇವಳು, ಒಳ್ಳೆ. ನಮ್ಮ ಬೆನಕ ಮಧು ಮತ್ತು ನಮ್ಮ ತಂಗಿ ಗಂಡ ಇಬ್ಬರು ಇಲ್ಲ ಅಂತಂದರೆ ಏನು ಚೆನ್ನಾಗಿ ನಮ್ಮ ಮಾತೆಲ್ಲ ಕೇಳಿಕೊಂಡು ಆರಾಮಾಗಿರ್ತಾನೆ ನೋಡಿ. ಇವಾಗ ತಂಗಿಗೆ ಅವಳು ಹಾಕ್ಕೊಂಡಿರೋ ಹಾಡು ಬೇಡವಂತೆ, ಗಣಪತಿ ಹಾಡೇ ಬೇಕಂತೆ. ಎಷ್ಟು ಹಠ ಮಾಡಿಬಿಟ್ಟು ಇವಾಗ ಅವ್ರ ಅಪ್ಪನ ಕೈಯಲ್ಲಿ ಅದನ್ನೇ ಹಾಡು ಹಾಕ್ಸ್ಕೊಂಡಿದ್ದಾನೆ. ನಮ್ಮ ಬೆನಕನಿಗೆ ಗಣೇಶನ ಹಾಡು ಮತ್ತು ವೆಹಿಕಲ್ಸ್ ಮೇಲೆ ಭಾರಿ ಇಂಟ್ರೆಸ್ಟ್ ಇದೆ. ಒಂದು ಕಾರು, ಬೈಕು ಆ ಥರ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅವನು. ಎಷ್ಟು ಡೀಪ್ ಅಬ್ಸರ್ವೇಷನ್ ಅಂತಂದರೆ ಅವನ್ನ ಎಷ್ಟು ಕರೆದು ತಿರುಗೂ ನೋಡಲ್ಲ, ಆ ಲೆವೆಲ್ ಅಬ್ಸರ್ವೇಷನ್ ಅವನದು. ಅವ್ನಿಗೇನಾದರೂ ಮನಸ್ಸಲ್ಲಿ ಆ ರೀತಿ ಇಂಟ್ರೆಸ್ಟ್ ಇರ್ಬೋದೇನೋ ಹೇಳೋಕ್ಕಾಗಲ್ಲ. ನಮ್ಮೂರಿಂದ ಕೈವಾರ ತುಂಬಾ ಹತ್ರ, ಒಂದು ಮೇ ಬಿ 12-13 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಯಾವಾಗಾದರೂ ನಾವು ತುಂಬ ಹೋಗ್ತಾ ಇರ್ತೀವಿ. ಕೈಲಾಸಗಿರಿ ನನಗೆ ಫಸ್ಟ್ ತೋರಿಸಿದ್ದೆ ನಮ್ಮ ತಂಗಿಯವ್ರ ಹಸ್ಬೆಂಡು ಟ್ರಿಪ್ಗೆ ಅಂತ ಕರ್ಕೊಂಡೋಗಿ, ಆವಾಗೇ ನಾವು ಕೂಡ ಹೋಗಿದ್ದಿದ್ದು. ಅಷ್ಟಕ್ಕೆ ಮುಂಚೆ ನಾನು ಕೂಡ ನೋಡಿರಲಿಲ್ಲ. ಆಮೇಲೆ ಮತ್ತೆ ರೀಸೆಂಟಾಗಿ ನನ್ನ ಮಗಳ ಬರ್ತ್ಡೇಗೆ ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ರು. ನಮ್ಗೆ ಅವ್ರು ಹೇಳಿದ್ದೆ 11 ಗಂಟೆಯಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ರೆಡಿ ಆಗೋ ಅಷ್ಟರಲ್ಲಿ 2 o'clock ಆಗಿತ್ತು. ಅಲ್ಲಿಂದ ನಾವು 2 o'clockಗೆ ಬಿಟ್ವಿ. ಸೊ ಅಲ್ಲಿ 3 ಗಂಟೆಗೆಲ್ಲ ಫುಲ್ಲು ಲೈಕ್ ಈ ಊಟ ಪ್ರಸಾದ ಎಲ್ಲ ಏನೂ ಇರಲ್ಲ. ಅದಕ್ಕೆ ಫಸ್ಟು ನಾವೆಲ್ಲ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫಸ್ಟು ಊಟಕ್ಕೆ ಹೋಗ್ಬಿಟ್ವಿ. ನನ್ನ ಮಗಳಾಗಲಿ ನಮ್ಮ ಮಕ್ಕಳಾಗಲಿ ಎಲ್ಲರೂ ಈ ಊಟಕ್ಕೆ ಒಂದು ಹೆಸರು ಹಿಡ್ದಿರಾ ಎಷ್ಟು ಚೆನ್ನಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಅದರಲ್ಲೂ ನಮ್ಮ ಮಕ್ಕಳು ಸ್ವಲ್ಪ ಸ್ವೀಟ್ನ ಇಷ್ಟಪಡ್ತಾರೆ, ಅವ್ರಿಗೆ ಇಷ್ಟ ಆಯ್ತಂತೆ. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಊಟ, ಫಸ್ಟ್ ಸ್ವೀಟು, ಒಂದು ಸ್ವಲ್ಪ ಅನ್ನ ಸಾರು ಹಾಕ್ತಾರೆ, ಸಖತ್ ಟೇಸ್ಟಿಯಾಗಿರುತ್ತೆ ಊಟ ಮಾತ್ರ. ಕೈವಾರ ದೇವಸ್ಥಾನಕ್ಕೆ ಬಂದರೆ ಊಟ ಮಾತ್ರ ಮಿಸ್ ಮಾಡಬೇಡಿ. ಈ ಟೈಮಿಂಗ್ಸ್ ಏನು ಅಂತ ಅವರೇ ಹೇಳ್ತಾರೆ, ನೋಡೋಣ ಬನ್ನಿ. ಅದ್ರಿಗೆ ಊಟ ಇರುತ್ತಾ? 3:30 ಬೆಳಿಗ್ಗೆ ಇರುತ್ತಾ? ಹಾಂ ಸರಿ. ಇಲ್ಲಿ ಪ್ರಸಾದಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತಂದರೆ ಈ ಥರ ಸ್ಕ್ಯಾನರ್ ಇರುತ್ತೆ, ಸ್ಕ್ಯಾನ್ ಮಾಡಿ ನೀವು ಆರಾಮಾಗಿ ಕಾಂಟ್ರಿಬ್ಯೂಟ್ನ ಮಾಡ್ಬೋದು. ನಾವು ವೆಹಿಕಲ್ನ ಬಿಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ದೇವಸ್ಥಾನದ ಹಿಂದೆ ಬಾಗಿಲಿಂದ ನಾವು ಬಂದು ಅಲ್ಲಿ ನಾವು ಕಾರ್ನ ಪಾರ್ಕ್ ಮಾಡಿದ್ವಿ. ದೇವಸ್ಥಾನ ಅಂತೂ ತುಂಬಾ ದೊಡ್ಡದಾಗಿದೆ. ಈ ಸುತ್ತಮುತ್ತ ಕಾಣಿಸ್ತಾ ಇದೆಯಲ್ಲ ಈ ಥರ ಮಂಟಪಗಳ ಥರ, ಸೊ ಇದೆಲ್ಲನೂ ಅಷ್ಟೇ ಚೌಲ್ಟ್ರಿಗಳೇ, ತುಂಬ ಚೌಲ್ಟ್ರಿಗಳಿದ್ದಾವೆ ಒಳಗಡೆ. ಯಾರಾದರೂ ಸಿಂಪಲಾಗಿ ಮದುವೆ ಮಾಡ್ಕೊಂಡಿರೋರು, ಜಾಸ್ತಿ ಬಜೆಟಿಂದ ಇಲ್ದಿರ ಒಂದು ಸಿಂಪಲ್ ಬಜೆಟಲ್ಲಿ ಮದುವೆ ಮಾಡ್ಕೋತೀವಿ ಅಂತಂದರೆ ಈ ದೇವಸ್ಥಾನದಲ್ಲಿ ಆರಾಮಾಗಿ ಮದುವೆ ಮಾಡ್ಕೋಬೋದು. ಬಟ್ ಇಲ್ಲಿ ದೇವಸ್ಥಾನದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಸಿಂಪಲ್ಲಾಗಿ ಮದುವೆ ಆಗ್ಬೋದು. ಈ ದೇವಸ್ಥಾನದ ಒಳಗಡೆ ಬಂದರೆ ನಾವು, ಇದು ಬಂದು ಜೀವ ಸಮಾಧಿಯಾಗಿರ್ತಾರಲ್ವ ಯೋಗಿ ನಾರಾಯಣ ಸ್ವಾಮಿ, ಸೊ ಅವ್ರದ್ದು ಜೀವ ಸಮಾಧಿಯಾಗಿರೋ ಇದು ನೋಡಿ. ನಮ್ಮ ಮಂಜು ಜ್ಞಾನ ಮಾಡ್ತಿದ್ರೆ ಅವನ ಮಗ ಕೂಡ ಅದನ್ನೇ ಸೇಮ್ ಅನುಸರಿಸ್ತಾ ಇದ್ದಾನೆ. ಮಕ್ಕಳು ಏನೇ ಮಾಡಿದ್ರು ತುಂಬ ಮುದ್ದಾಗಿರುತ್ತಲ್ವ. ನಮ್ಮ ಬೆನಕ ಅಂತೂ ಸಖತ್ ದೈವ ಭಕ್ತ ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟಪಡ್ತಾನೆ ದೇವ್ರನ್ನ. ಅಲ್ಲೇ ನಮಗೆ ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ನೀವು ಒಂದು ಸ್ವಲ್ಪ ಕಾಣಿಕೆನ ನೀಡಿ ಅಲ್ಲೇ ಬಳೆಗಳೆಲ್ಲ ಇಟ್ಟಿರ್ತಾರೆ ಬ್ಲ್ಯಾಕ್ ಕಲರ್ದು, ನೀವು ಅದನ್ನು ವೇರ್ ಮಾಡ್ಕೋಬೋದು. ಸ್ವಲ್ಪ ಟೈಮಲ್ಲಿ ಅರ್ಶಿನ ಕುಟ್ಟ ಶಾಸ್ತ್ರ ಎಲ್ಲ ಇಲ್ಲೇ ಮಾಡಿಸಿದ್ದು, ಅದಕ್ಕೆ ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮುಹೂರ್ತ ಆಗಿರೋ ಜಾಗ, ಮದುವೆ ಆಗಿರೋ ಜಾಗ ಇದೆ ಆ್ಯಕ್ಚುಲಿ ಕೈವಾರದಲ್ಲಿ. ಇಲ್ಲೇ ಈ ಪ್ಲೇಸಲ್ಲೇ ನಮಗೆ ಮದುವೆ ಆಗಿರೋದು. ಇಲ್ಲಿ ಪಕ್ಕದಲ್ಲೂ ಅಷ್ಟೇ ಎಷ್ಟೊಂದು ಮದುವೆಗಳು ನಡೀತಾ ಇರುತ್ತೆ. ಮದುವೆ ಸೀಸನ್ ಬಂತು ಅಂತಂದರೆ ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಒಂದೊಂದು ಗುಂಪು ಥರ ಮಾಡ್ಕೊಂಡು ಇಲ್ಲಿ ಮದುವೆಗಳನ್ನ ಜೋಡಿಗಳಿಗೆ ಮದುವೆ ಮಾಡ್ತಾರೆ. ಅದಕ್ಕೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಯಾರಾದರೂ ಆ ಥರ ರಿಜಿಸ್ಟ್ರೇಷನ್ ಆಗಿ ಸಿಂಪಲಾಗಿ ಮದುವೆ ಆಗ್ತೀವಿ ಅಂತಂದರೆ ಆರಾಮಾಗಿ ಇಲ್ಲಿ ಮುಂಚೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ದೇವ್ರ ದರ್ಶನ ಮಾಡಿ ಪ್ರಸಾದನ ಕೂಡ ಸ್ವೀಕರಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಕೈಲಾಸಗಿರಿಗೆ. ಅಲ್ಲಿಂದ ಕೈಲಾಸಗಿರಿ ಏನಷ್ಟೊಂದು ದೂರ ಏನಿಲ್ಲ, ಅಪ್ರಾಕ್ಸಿಮೇಟಾಗಿ ಒಂದು 8 ಕಿಲೋಮೀಟರ್ಸ್ ಒಳಗಡೆನೇ ಬರುತ್ತೆ, ಹತ್ರನೇ ಇದೆ ಕೈಲಾಸಗಿರಿ. ತುಂಬ ಚೆನ್ನಾಗಿರುತ್ತೆ ಅದು, ಬೆಟ್ಟ ಗುಡ್ಡ ಪ್ಲೇಸು. ಋತ್ವಿಕಾ ಚಿಕ್ಕವಳಿದ್ದಾಗ ಕರ್ಕೊಂಬಂದಿದ್ವಿ, ಆವಾಗ ಅವಳಿಗೆ 6 months ಅಷ್ಟೇ. ಸೇಮ್ ಇದೇ ಥರನೇ, ಫುಲ್ಲು ಒಂಥರ ಮಳೆ ಬರ್ದಿರೋ ಇರೋ ಥರ ಆ ಥರ ಇತ್ತು. ಆವಾಗೂ ಸಖತ್ತಾಗಿತ್ತು ವಾತಾವರಣ. ಎಲ್ಲ ನೋಡಿಕೊಂಡು ರಿಟರ್ನ್ ಬಂದ್ವಿ, ಆವಾಗ ಫುಲ್ ಮಳೆ ಜೋರಾಗೋಯ್ತು. ಸೊ ಆ ವಿಡಿಯೋ ನಾನು ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ನಿಮ್ಮ అమ్మನ జాగా ఇది, మీ అమ్మ జాగా ఇది తెలుసా? మీరంతా ఫుల్ ఆక్యుపైస్ చేసుకొని హిండరే ఆడ అమ్మ
ಅಮ್ಮದ್ ಕಾದದಿ ಜಾಗ ಈ ಜಾಗ మమ్మీది నువ్వు నిల్చుకోండే జాగా మమ్మీది ఫస్ట్ లేదు లేదు మీ అమ్మది జాగ లేదు అవంత వెనక ఓయ్ వెనక మీ అమ్మ జాగ అదే మమ్మీ కూకునకి ఇచ్చలా ಏನು ಫುಲ್ಲು ತಣ್ಣಗಿದೆ ಕ್ಲೈಮೇಟು, ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ರೆಡ್ ಹೂವು, ಒಂದು ರೆಡ್ ಹೂವು ನೋಡಿ ಏನು ಸಖತ್ತಾಗಿದೆ ಅಲ್ವಾ? ಫೋಟೋ ಶೂಟ್ಗಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ನಾವೆಲ್ಲ ಬಂದಾಗ ಈ ಥರ ಏನಿದೆ ಅದೆಲ್ಲ ಫುಲ್ಲು ಇದೇ ಥರ, ಇಲ್ಲಿಂದ ಮೇಲೆ ಬೆಟ್ಟಕ್ಕೆ ಹೋಗೋವರೆಗೂ ಇದೇ ಥರ ಇತ್ತು. ಇವಾಗ ಆ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಈ ಥರ ಸ್ಲೋಪಾಗಿ ರೋಡ್ ಥರ ಮಾಡಿದ್ದಾರೆ. ಹೋಗ್ಬೋದು ಯಾರು ಬೇಕಾದ್ರೂ. ಫಸ್ಟ್ ಆದರೆ ಸ್ವಲ್ಪ ಏಜ್ ಆಗಿರೋರೆಲ್ಲ ಈ ಮಳೆ ಬಂದುಬಿಟ್ರೆ ಈ ಥರ ಚಿಕ್ಕ ಚಿಕ್ಕ ಕಲ್ಲುಗಳಿದ್ರೆ ಜಾರ್ಕೊಂಬಿಡೋರು. ಸೊ ಇವಾಗ ಆ ಥರ ಇಲ್ಲ, ಯಾವ ಏಜಲ್ಲಿರೋರು ಬೇಕಾದರೂ ಆರಾಮಾಗಿ ಒಂದು ಮುಕ್ಕಲ್ ಭಾಗ ವೆಹಿಕಲಲ್ಲೇ ಬರ್ಬೋದು. ಆಮೇಲೆ ಇಲ್ಲಿ ಆರಾಮಾಗಿ ಹಿಂಗೆ ನಡ್ಕೊಂಡು ಹೋಗ್ಬೋದು. ನೋಡಿ ಇದೆಲ್ಲ ಒಂದೇ ಕಲ್ಲಲ್ಲಿ ದೇವಸ್ಥಾನವನ್ನು ಅಷ್ಟೇ ಒಳಗಡೆ ಎಲ್ಲ ಕೆತ್ತನೆ ಮಾಡಿರೋದು. ಇವಾಗ ಸ್ವಲ್ಪ ಜಾಸ್ತಿ ಡೆವಲಪ್ ಆಗ್ತಾ ಇದೆ ಇದು. ನೋಡಿ ಇಲ್ಲಿ ಮೆಟ್ಲೆಲ್ಲ ಮಾಡ್ತಾ ಇದ್ದಾರೆ. 3 months ಬ್ಯಾಕು ನಮ್ಮ ಯಜಮಾನ್ರು ನಮ್ಮ ಋತ್ವಿಕಾ ಬರ್ತ್ಡೇಗೆ ಕರ್ಕೊಂಬಂದಿದ್ರು. ಇಲ್ಲಿಗೇನೆ ಕೈಲಾಸಗಿರಿಗೆ ಬಂದಿದ್ವಿ ಅವತ್ತು. ನಮ್ಮ ಬೆನಕ ನಡೆದ್ಬಿಡ್ತಾನಪ್ಪ. ನಮ್ಮ ಸ್ವೀಟಿ ನೋಡಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಡೆಯೋದಕ್ಕೆ ಎಷ್ಟು ಇದು ಮಾಡ್ತಾ ಇದ್ದಾಳೆ ಅಂತ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಿಟರ್ನ್ ಬರೋ ಅಷ್ಟರಲ್ಲಿ ಏನು ಮಳೆ ಜೋರು ಆಗ್ಬಿಡುತ್ತೆ ಅನ್ನಿಸ್ತಾ ಇದೆ. ಈಗಲೇ ಮಳೆ ಸ್ಟಾರ್ಟ್ ಆಗಿದೆ. ಈ ಕೈಲಾಸಗಿರಿ ಡೆವಲಪ್ಮೆಂಟಲ್ಲಿ ಒಂದು ಭಾಗವಾಗಿ ಪರಮಾಚಾರ್ಯರದು ಜೀವನ ಚರಿತ್ರೆ ಏನಿದೆ ಅದನ್ನು ಒಂದು ಕಂಪ್ಲೀಟಾಗಿ ಲೈಕ್ ಹುಟ್ಟಿದಾಗಿಂದ ಸಾಯೋವರೆಗೂ ಏನೇನಾಯಿತು ಅನ್ನೋದನ್ನೆಲ್ಲ ಈ ಥರ ಕ್ಲೀನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಿಸ್ ಮಾಡಬೇಡಿ, ಇದನ್ನು ನೀವು ಹೋಗಿ ನೋಡಿ, ಮಿಸ್ ಮಾಡ್ದಿರಾ. ಹೋಗ್ಬೇಕಾದ್ರೆ ಹೇಳಿದಲ್ಲ ಫುಲ್ ಮಳೆ ಬಂದ್ಬಿಡ್ತು ಅಂತ ಒಳಗಡೆನೆ ಸ್ಟಕ್ ಆಗ್ಬಿಟ್ವಿ 1 hour. ಆಮೇಲೆ ನಾವು ನೋಡಿ ಮೇಲೆ ಹತ್ತಬೇಕಾದ್ರೆ ಕಷ್ಟ ಅಂತ ಫೀಲ್ ಆಗುತ್ತೆ.
ಬರಬೇಕಾದ್ರೆ ಫುಲ್ ಈಸಿ. ಹೋಗ್ಬೇಕಾದ್ರೆ ಒಂದು 20 ನಿಮಿಷ ಹತ್ಕೊಂಡು ಹೋದ್ವಿ. ಇವಾಗ ಬರಬೇಕಾದ್ರೆ ಜಸ್ಟ್ 5 to 6 ಮಿನಿಟ್ಸಲ್ಲಿ ಫುಲ್ ಡೌನಿಗೆ ಬಂದ್ಬಿಟ್ವಿ. ನೋಡಿ ಇಲ್ಲೇ ಹೇಳಿದ್ದು ನಾನು, ಈ ಥರ ಎಲ್ಲ ಕಲ್ಲುಗಳಿರ್ತಾವಲ್ಲ, ಈ ಕಲ್ಲುಗಳಲ್ಲಿ ಫುಲ್ಲು ಕೆಳಗಿಂದ ಮೇಲ್ವರೆಗೂ ಫುಲ್ಲೆಲ್ಲ ಈ ಥರನೇ ಕಲ್ಲುಗಳ ಥರ ಇದ್ದಿದ್ದು. ಒಂದು 5 years ಟೈಮ್ ಸ್ಪ್ಯಾನಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಫಸ್ಟು ಅನ್ನದಾನ ಕೂಡ ಇರಲಿಲ್ಲ. ಇವಾಗ ಒಂದು ಇಲ್ಲಿ ಸಮುದಾಯ ಭವನ ಅಂತ ಹಾಕಿದ್ದಾರೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈಗ ಇಲ್ಲೂ ಕೂಡ ಟೈಮಿಂಗ್ಸ್ ಇದೆಯಂತೆ. ಯಾರಾದರೂ ಬಂದರೆ ಮೇ ಬಿ 3 ಗಂಟೆ ಒಳಗಡೆ ಅನಿಸುತ್ತೆ, 3 ಗಂಟೆ ಒಳಗಡೆ ಬಂದು ಪ್ರಸಾದನ ಸ್ವೀಕಾರ ಮಾಡ್ಬೋದು. ಸದ್ಯ ನಾವು ಮಳೆಗೇನು ಸಿಗಾಕ್ಕೊಂಡ್ಲಿಲ್ಲ. ಕಾರತ್ತವರೆಗೂ ಅಲ್ಲೇ ವೆಯ್ಟ್ ಮಾಡಿದ್ವಿ ಮೇಲೆ. ಈಗ ಮತ್ತೆ ಸ್ಟಾರ್ಟ್ ಆಗ್ತಾಯಿದ್ದೀವಿ ಊರಿಗೆ. ನಮ್ಮ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಂದಾಗ ನಮಗಿರೋವಂಥ ಟೂರಿಸ್ಟ್ ಪ್ಲೇಸ್ ಏನಪ್ಪ ಅಂತಂದರೆ ಅದು ಕೈವಾರ, ಕೈಲಾಸಗಿರಿ, ನಂದಿ ಬೆಟ್ಟ ಇವೇನೇ. ಈ ಕಡೆ ಬಂದಾಗ ಮಿಸ್ ಮಾಡ್ದಿರ ನೀವು 2 ಪ್ಲೇಸ್ಗೆ ಆರಾಮಾಗಿ ನೋಡಿಕೊಂಡು 1 day ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಮ್ಮ ತಂಗಿ ಮಕ್ಕಳು ಕೂಡ ಎಷ್ಟು ಖುಷಿ ಪಡ್ತಾರೆ ಅಂತಂದರೆ, ಏಕೆಂದರೆ ಅವ್ರ ಅಪ್ಪ ಅವ್ರ ಅಮ್ಮನ ಅವರು ವಾರಕ್ಕೆ ಒಂದ್ಸರಿ ಆ ಥರ ನೋಡ್ತಾ ಇರ್ತಾರಲ್ವ. ಒಂದೊಂದು ಸರಿ ಮಿಸ್ ಆಗಿಬಿಟ್ರೆ ಅವ್ರು 15 days ಒಂದ್ಸರಿ ಬರ್ತಾರೆ ಮಕ್ಕಳನ್ನ ನೋಡೋದಕ್ಕೆ ಅಂತ. ಅವ್ರು ಬಂದಾಗೆಲ್ಲ ಈ ಥರ ಮಕ್ಕಳನ್ನೆಲ್ಲ ಎಲ್ಲಾದರೂ ಒಂದು ಕಡೆ ಕರ್ಕೊಂಡೋಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಅವರು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ನಮ್ಮೂರಲ್ಲಿ ಆ್ಯಕ್ಚುಲಿ ಗಂಗಮ್ಮ ದೇವರದು ಹೂವಿನ ಕರಗ ಇದೆ. ಸೊ ಅದನ್ನು ಕೂಡ ನೈಟು ನಾವು ಇವತ್ತು ವೈಬ್ನ ಮಾಡ್ಬೋದು. ನಮ್ಮೂರಲ್ಲಿ ತುಂಬ ಕರಗಗಳು ನಡೆಯುತ್ತೆ. ಗಂಗಮ್ಮ ಕರಗ ಮಾತ್ರ ಈ ಥರ ಜೂನ್ ಲೈಕ್ ಮೇ ಆ ಟೈಮಲ್ಲಿ ನಡೆಯುತ್ತೆ. ಈಗ ಮನೆಗೆ ಬಂದ್ವಿ, 6 o'clock ಆಗಿದೆ. ಸೊ ಇವಾಗ ಸ್ವಲ್ಪ ಸಂಘಕ್ಕೆ ಜನ ಬರ್ತಾರೆ, ಶ್ರೀಶಕ್ತಿ ಸಂಘ ನಡೆಯುತ್ತೆ. ಸೊ ಅದು ಫೋಟೋ ಎಲ್ಲ ಮೇಡಮಿಗೆ ಕಳಿಸ್ಬೇಕಾಗಿತ್ತು. ಸೊ ಅದಕ್ಕೆ ನಾವು ಇವಾಗ ಫಸ್ಟು ಫೋಟೋಸ್ ಎಲ್ಲ ತೊಗೊಂಡು ಅವರೆಲ್ಲ ಬಂದು ಹೋದ್ಮೇಲೆ ನನಗೆ 8 to 10 ಮತ್ತೆ ಕ್ಲಾಸಸ್ ಇದೆ, ಸ್ಯಾಪ್ ಕ್ಲಾಸಸ್ಸು. ಸೊ ಇವತ್ತು ಅಟೆಂಡ್ ಮಾಡಬೇಕು. ಆಲ್ರೆಡಿ ಗೂಗಲ್ ಲಿಂಕ್ ಬಂದಿದೆ ಜಾಯಿನ್ ಆಗೋದಕ್ಕೆ. ಸೊ ಅದೆಲ್ಲ ಆದಮೇಲೆ ಅಡುಗೆ ಮಾಡಬೇಕು. ಇನ್ನೂ ಅಡುಗೆ ಮಾಡೋ ಕೆಲಸ ಕೂಡ ಇದೆ. ನೋಡೋಣ ಅವ್ರು ಏನು ಕೇಳ್ತಾರೆ ಅಂತ. ನಮ್ಮ ತಂಗಿ ಗಂಡ ಏನಾದರೂ ಸ್ನ್ಯಾಕ್ಸ್ ಅದು ಇದು ತಿನ್ನೋಣ ಅಂತೇಳ್ಬಿಟ್ಟು ಏನಾದ್ರು ತೊಗೊಂಬರೋದಕ್ಕೆ ಹೋಗಿದ್ದಾನೆ ಚಾಟ್ಸ್ ಅಂಗಡಿಗೆ. ಎಲ್ಲಿಗೆ ಹೋಗಿರೋದು? ಗೋಬಿ ತೊಗೊಂಬರಕ್ಕ? ಗೋಬಿ ತೊಗೊಂಬರಕ್ಕೆ ಹೋಗಿದ್ದಾರಂತೆ. ತಂದಮೇಲೆ ತಿನ್ಬಿಟ್ಟು ಕ್ಲಾಸ್ ಇದೆ, ಅಡುಗೆ ಮಾಡಬೇಕು. ಇನ್ನೂ ಜಾಸ್ತಿ ಇದೆ ಇವತ್ತು ಕೆಲಸ. ತುಂಬ ವರ್ಷಗಳಾಗಿತ್ತು 2 hours ಆ ಥರ ಕಂಟಿನ್ಯೂಸ್ ಆಗಿ ಕ್ಲಾಸ್ ಕೇಳಿ. ಅದಕ್ಕೆ ಸ್ವಲ್ಪ ನಿದ್ದೆ ಬರೋ ಮೂಡಲ್ಲೂ ಇತ್ತು ನಂಗೆ ಪಾಠ ಕೇಳ್ತಾ ಇರಬೇಕಾದ್ರೆ. ಸೊ ಅದನ್ನೊಂದು 2 hour ಕೇಳಿದೆ, ಬಾಧೆ ಪಟ್ಟು ಇವತ್ತು. ನೆಕ್ಸ್ಟ್ ಇವಾಗ ಸಖತ್ ನಿದ್ದೆ ಬರ್ತಾಯಿದೆ, ಹೋಗಿ ಮಲಗಿಬಿಡ್ತೀನಿ ಇವಾಗ. ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.